ತೆಗಿಯಕ್ಕೆ ಬರ್ತಾ ಇಲ್ವಲ್ಲ. ದುರ್ಗಾ, ಇಲ್ಲಿ ನಾನು ಬಾಗಿಲು ತೆಗೆಯಕ್ಕೆ ಒದ್ದಾಡ್ತಾ ಇದ್ದೀನಿ. ನೀನು ನೋಡಿದ್ರೆ ಸುಮ್ಮನೆ ನಿಂತಿದ್ಯಲ್ಲ. ರೂಮಿಂದ ಆಚೆ ಹೋಗೋ ಇಂಟೆನ್ಷನ್ ಇಲ್ವಾ? ಪ್ರೀತಿಯ ಆತ್ಮಗಳು ನಮ್ಮನ್ನು ಸಿಕ್ಕಾಕೊಳ್ಳೋ ಹಾಗೆ ಮಾಡಿದ್ಮೇಲೆ ನಾವು ಏನು ಮಾತಾಡಿದ್ರೆ ಏನು ಪ್ರಯೋಜನ? ಏನಂದೆ? ಅದೇ ಬಾಸು, ನೀವು ಅವಾಗಲೇನೋ ಹೇಳಿದ್ರಲ್ಲ, ಜುರಾಸಿಕ್ ಪಾರ್ಕಿಂದ ಡೈನೋಸರಸ್ ಬಂದಿದೆ, ಅದರ ಆತ್ಮ ಬಂದಿದೆ ಅಂತ. ಆ ಆತ್ಮಗೆ ನಮ್ಮಿಬ್ರ ಮೇಲೆ ಕೋಪ ಬಂದಿರಬೇಕು. ಅದಕ್ಕೇನೆ ಹೊರಗಡೆ ಹೋಗಿ ಚಿಲ್ಕ ಹಾಕೊಂಡ್ಬಿಟ್ಟಿದೆ ಅನ್ಸುತ್ತೆ. ಅದೆಲ್ಲ ಕತೆ ಬಿಡು. ನಿನ್ನ ಫೋನ್ ಇದೆಯಾ? ನನ್ನ ಫೋನ್ ನಾನು ರೂಮಲ್ಲೇ ಬಿಟ್ಕೊಂಡಿದ್ದೀನಿ. ಯಾರಿಗಾದ್ರೂ ಕಾಲ್ ಮಾಡೋಣ. ಅಯ್ಯೋ, ನಂದು ಇಲ್ವಲ್ಲ ಬಾಸು, ನಂದು ಹಾಲಲ್ಲೇ ಇದೆ. ದುರ್ಗಾ, ನಿನಗೂ ಚಳಿ ಆಗ್ತಾ ಇದೆಯಾ? ಹೌದು ಬಾಸು, ಚಳಿ ಆಗ್ತಿದೆ. ಅಲ್ಲಿ ನೋಡಿ, ಗೋಡೆ ಮೇಲೆಲ್ಲ ಏನೋ ಬಿಳಿ ಪತ್ರ ಅಂಟ್ಕೊಂಡಾಗಿದೆ. ಅರೆ, ಇದೇನಿದು? ಎಲ್ಲ ಕಡೆ ಐಸ್ ಕಟ್ಕೊಳ್ತಾ ಇದೆಯಲ್ಲ. ಏನಿದು? ಇಷ್ಟೊಂದು ಕೋಲ್ಡಾಗಿ ಹೋಗಿದೆಯಲ್ಲ. ಇಲ್ಲೂ ಎಲ್ಲ ಕಡೆ ಐಸ್ ಕಟ್ಕೊಳ್ತಾ ಇದೆ. ಹ್ಯಾಂಡಲ್ಲಿ ಫ್ರೀಸ್ ಆಗಿ ಹೋಗಿದೆ. ಏನಾಗ್ತಾ ಇದೆ ಇಲ್ಲಿ? ದುರ್ಗಾ, ಇಲ್ಲಿ ಏನಾಗ್ತಾ ಇದೆ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಮನೆಯೊಳಗೆ ಇದೆಲ್ಲ ನಡೆಯೋದಕ್ಕೆ ಹೇಗೆ ಸಾಧ್ಯ? ಇಲ್ಲ ಬಾಸು, ನನಗೂ ಏನೂ ಅರ್ಥ ಆಗ್ತಿಲ್ಲ. ಆದರೆ ಇದು ಅಂಬಿಕವ್ರ ಕೆಲಸನೇ ಅನಿಸುತ್ತೆ. ಅವ್ರು ಆಗ್ಲೇ ಹೇಳಿದ್ರು, ನೀವು ಸಾರಿ ಕೇಳೋವರೆಗೂ ಅವ್ರು ಬಿಡಲ್ಲ ಅಂತ. ಆದರೆ ಈಗ ನೋಡಿದ್ರೆ ಅವ್ರು ಮತ್ತೆ ಅವ್ರ ಮೇಲಿರೋ ಹಿಡ್ತನ ಕಳ್ಕೊಂಡಿದ್ದಾರೆ ಅನಿಸುತ್ತೆ. ಏನು ಮಾಡಲಿ? ಬಾಸ್ಗೆ ಹೇಳೋ ಹಾಗಿಲ್ಲ, ಅಂಬಿಕವ್ರನ್ನ ತಡೆಯೋಕ್ಕೂ ಆಗ್ತಿಲ್ಲ. ಸ್ವಲ್ಪ ಹೊತ್ತಾದರೆ ಅಂಬಿಕವ್ರು ತಾನಾಗಿ ಶಾಂತ ಆಗ್ತಾರೆ. ಅವಾಗ ಬಾಗ್ಲು ಅದಾಗೆ ತಕ್ಕೊಳ್ಳುತ್ತೆ. ದುರ್ಗಾ, ಇಲ್ಲಿ ಏನಾಗ್ತಾ ಇದೆ ಅಂತ ನೀಗಾದ್ರೂ ಅರ್ಥ ಆಗ್ತಾ ಇದೆಯಾ? ಬಾಸು, ಇದ್ಯಾವುದು ನಮ್ಮ ಕೈಲಿರೋ ವಿಷಯಗಳಲ್ಲ. ಸ್ವಲ್ಪ ಹೊತ್ತು ನಾವು ಹಾಗೆ ಸುಮ್ಮನೆ ಕೂತ್ಕೊಳ್ಳೋಣ, ಎಲ್ಲ ಸರಿ ಹೋಗ್ಬೋದು. ಏನ? ಸುಮ್ಮನೆ ಕೂತ್ಕೊಳ್ಳೋದಾ? ಸುಮ್ಮನೆ ಕೂತ್ಕೊಳ್ಳೋಕೆ ಹೇಗಾಗುತ್ತೆ ದುರ್ಗಾ? ಅಲ್ಲ, ಇಲ್ಲೆಲ್ಲ ಐಸ್ ಕವರ್ ಆದರೂ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಆಮೇಲೆ ನಮ್ಗೆ ಉಸಿರಾಡೋದಕ್ಕೂ ಆಗಲ್ಲ. ಏನಾದರೂ ಮಾಡಲೇಬೇಕು. ಯಾರಿಗಾದ್ರೂ ಕೇಳಿಸ್ತಾ ಇದೆಯಾ? ಶಾನ್ವಿ, ಅಪ್ಪ, ಅಮ್ಮ, ಹೊರಗಡೆ ಯಾರಾದ್ರೂ ಇದ್ದೀರಾ? ಹೆಲ್ಪ್! ದಯವಿಟ್ಟು ಯಾರಾದ್ರೂ ಬನ್ನಿ. ಬಾಗಿಲು ಲಾಕ್ ಆಗಿದೆ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಯಾರಾದ್ರೂ ಇದ್ರೆ ಚಿಲ್ಕ ತೆಗೀರಿ. ಹೆಲ್ಪ್! ನಂಗೆ ತುಂಬಾ ಭಯ ಆಗ್ತಿದೆ. ನಾ ಯಾವುದಕ್ಕೂ ಒಪ್ಕೋತಾ ಇಲ್ಲ. ನಿನ್ ಹೆಸರು ಕೇಳಿದ್ರೆ ಬೆಂಕಿ ಹಾಗೆ ಆಡ್ತಿದ್ದಾನೆ. ನಾವೀಗ ಏನ್ ಮಾಡೋದು? ನನಗೂ ಅದೇ ಚಿಂತೆ ಆಗ್ತಿದೆ ಶಾನ್ವಿ. ಶರತ್ ಮುಂದೆ ನಾನು ಏನು ಮಾಡೋಕ್ಕಾಗ್ತಿಲ್ಲ. ಅವ್ನು ಯಾವತ್ತೂ ನಮ್ಮಿಬ್ರನ್ನ ಒಂದಾಗಕ್ಕೆ ಬಿಡಲ್ಲ. ಅಮ್ಮ ಕೂಡ ಅಣ್ಣನೇ ಸಪೋರ್ಟ್ ಮಾಡ್ತಿದ್ದಾಳೆ. ಅಪ್ಪ ಅವ್ರ ಡಿಸಿಷನ್ ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಹಾಗೇನಾದ್ರೂ ಆದ್ರೆ ನಮ್ಮ ಪಾಲಿಗೆ ಎಲ್ಲ ಡೋರ್ಸ್ ಕ್ಲೋಸ್ ಆದಂಗೆ. ಶಾನ್ವಿ, ಒಂದ್ ವೇಳೆ ಶರತ್ ನನ್ನನ್ನು ಬಿಡಲೇಬೇಕು ಅಂತ ನೀನು ಫೋರ್ಸ್ ಮಾಡಿದ್ರೆ ನೀನನ್ನ ಬಿಟ್ಟು ಹೋಗ್ತೀಯಾ? ಇಲ್ಲ ತರುಣ್, ಅದು ಯಾವತ್ತೂ ಆಗೋದಿಲ್ಲ. ಅಣ್ಣ ಏನಾದ್ರೂ ಅನ್ಕೊಳ್ಳಿ, ನಾನು ಯಾವತ್ತೂ ನಿನ್ನ ಬಿಟ್ಕೊಳ್ಳೋದಿಲ್ಲ. ಇಟ್ಸ್ ಮೈ ಪ್ರಾಮಿಸ್. ಥ್ಯಾಂಕ್ ಯು ಸೋ ಮಚ್ ಶಾನ್ವಿ. ನಿನ್ನ ಬಾಯಿಂದ ಈ ಮಾತು ಕೇಳಿ ನಂಗೆ ತುಂಬ ಧೈರ್ಯ ಬರ್ತಿದೆ. ನೀನು ನನ್ನ ಜೊತೆ ಇದ್ರೆ ಸಾಕು, ನಾನು ಯಾರನ್ನಾದ್ರೂ ಎದುರಿಸ್ತೀನಿ. ನೀನು ಯಾವತ್ತೂ ನನ್ನ ಕೈ ಬಿಡಬೇಡ. ನೆವರ್ ತರುಣ್. ದುರ್ಗಾ, ತಗೋ, ಇದು ಹೊತ್ಕೋ. ಯಾಕೆ ಬಾಸ್? ಸುಮ್ಮನೆ ಹೊತ್ಕೋ.
ದುರ್ಗಾ ಏನಾಗ್ತಾ ಇದೆ? ದುರ್ಗಾ 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 ಏನಾಗ್ತಾ ಇದೆ? ದುರ್ಗಾ ನೋಡು, ಕಣ್ಣು ಮುಚ್ಬೇಡ, ಕಣ್ಬಿಡು ದುರ್ಗಾ. ನೋಡು, ಹಿಂಗೇನು ಆಗಲ್ಲ, ಎಚ್ಚರವಾಗಿರು. ಯಾರಾದ್ರೂ ಬಂದು ಬಾಗಿಲು ತೆಗಿತಾರೆ. ಇಲ್ಲ ಬಾಸು, ನನ್ನಿಂದ ಈ ಚಳಿ ತಡೆಯೋಕ್ಕಾಗ್ತಿಲ್ಲ. ನನ್ಗೇನಾದ್ರೂ ಆದ್ರೆ ನೋಡು ದುರ್ಗಾ, ನಿನ್ಗೇನು ಆಗಲ್ಲ. ಯು ಸ್ಟ್ರಾಂಗ್. ನೀನು ಹಿತನ ಅಂತ ಕಾಡಿಂದನೇ ಕರ್ಕೊಂಡ್ ಬಂದಿದ್ಯಾ. ನಿನ್ಗೇನು ಆಗಲ್ಲ. ಪ್ಲೀಸ್ ಕಣ್ಣು ಮುಚ್ಬೇಡ ದುರ್ಗಾ. ಬೇಗ ಯಾರಾದ್ರೂ ಬಂದು ಬಾಗಿಲು ತೆಗಿತಾರೆ ದುರ್ಗಾ. ನಾನಿದ್ರೆ ಯಾವಾಗಲೂ ನಿಮ್ಮ ಜೊತೆ ಜಗಳ ಆಡ್ತಿರ್ತೀನಿ. ನಾನಿಲ್ಲ ಅಂದ್ರೆ ನೀವು ಆರಾಮಾಗಿರ್ತೀರ ಅಲ್ವಾ? ಹೋಗ್ಲಿ ಬಿಡಿ ಬಾಸು. ದುರ್ಗಾ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ. ನೋಡು, ದಯವಿಟ್ಟು ಕಣ್ಣು ಮುಚ್ಬೇಡ. ಪ್ಲೀಸ್ ಕಣ್ಣು ಓಪನ್ ಮಾಡು ದುರ್ಗಾ. ಉಳಿಯಲ್ಲ ಅನ್ಸುತ್ತೆ. ದುರ್ಗಾ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ. ನಿನಗೆ ಏನೂ ಆಗಲ್ಲ, ನಾನಿದ್ದೀನಿ. ಪ್ಲೀಸ್ ಮಾಡಕ್ಬೇಡ. ಕಣ್ಬಿಡು. ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ಯಾವತ್ತೂ ನಿನ್ನ ಜಗಳ ಆಡಲ್ಲ. ನೀನು ಹೇಳಿದ್ದೆಲ್ಲ ಕೇಳ್ತೀನಿ. ಪ್ಲೀಸ್.